ದರ್ಶನ್ ಪರ ವಕೀಲರು ಈಗ ತಮ್ಮ ವಾದವನ್ನ ಮುಂದುವರಿಸಿದ್ದಾರೆ. ಎಲ್ಲೂ ಕೂಡ ಸ್ವಇಚ್ಛ ಹೇಳಿಕೆಯಲ್ಲಿ ಬಟ್ಟೆಯ ಬಣ್ಣದ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಯಾವ ಡ್ರೆಸ್, ಯಾವ ಬಣ್ಣ, ಯಾವ ಶರ್ಟ್ ಪ್ಯಾಂಟ್ ಹೇಳಿಲ್ಲ. ಆದರೂ ಕೂಡ ಬಹಳ ನಾಜೂಕಾಗಿ ಬ್ಲಾಕ್ ಕಲರ್ ಶರ್ಟ್ ಅಂತ ತಿಳಿಸಿದ್ದಾರೆ. ಬ್ಲೂ ಜೀನ್ಸ್ ಅನ್ನ ವಶಪಡಿಸಿಕೊಂಡಿರೋದಾಗಿ ತಿಳಿಸಿದ್ದಾರೆ. ಆದರೆ ಬಟ್ಟೆಗಳ ಬಗ್ಗೆ ಸ್ವಇಚ್ಛ ಹೇಳಿಕೆಯನ್ನು ಪಡೆದುಕೊಳ್ತಾರೆ. ಯಾಕೆ ಶೂ ಬಗ್ಗೆ ಸ್ವಇಚ್ಛ ಹೇಳಿಕೆಯನ್ನು ಪಡೆದುಕೊಂಡಿಲ್ಲ? ಶೂ ಬಗ್ಗೆ ಯಾಕೆ ಸ್ವಇಚ್ಛ ಹೇಳಿಕೆ ಇಲ್ಲ? ಇಲ್ಲಿ ಎಲ್ಲವೂ ಕೂಡ ಇಲ್ಲಿ ಏನೆಲ್ಲ ದಾಖಲೆಗಳನ್ನು ತಿಳಿಸಿದ್ದಾರಲ್ಲ ಅದೆಲ್ಲವೂ ಕೂಡ ಸುಳ್ಳು ಅಂತೇಳಿ ತಮ್ಮ ವಾದವನ್ನು ಮಂಡನೆ ಮಾಡ್ತಿದ್ದಾರೆ. ಬಹಳ ನಾಜೂಕಾಗಿ ಬ್ಲಾಕ್ ಕಲರ್ ಶರ್ಟ್ ಅಂತ ಹೇಳಿದ್ದಾರೆ. ಬ್ಲೂ ಜೀನ್ಸ್ ಅನ್ನು ವಶಪಡಿಸಿಕೊಂಡಿದ್ದಾರೆ. ಎಲ್ಲೂ ಕೂಡ ತನ್ನ ಬಟ್ಟೆ ಬಗ್ಗೆ ಹೇಳ್ಕೊಂಡಿಲ್ಲ ಅವರು ಸ್ವಇಚ್ಛ ಹೇಳಿಕೆಯಲ್ಲಿ. ಬಟ್ಟೆಯ ಬಣ್ಣದ ಬಗ್ಗೆ ಕೂಡ ಉಲ್ಲೇಖ ಮಾಡಿಲ್ಲ. ನೋಡಿ, ಅವತ್ತು ಕೇಳ್ತಾರೆ ಯೂಶಲಿ ಪೊಲೀಸರು, ತನಿಖಾಧಿಕಾರಿಗಳು, ಅವತ್ತು ಯಾವ ಕಲರ್ ಬಟ್ಟೆ ಹಾಕಿದೆ, ಶರ್ಟ್ ಹಾಕಿದ್ದ, ಟೀ ಶರ್ಟ್ ಹಾಕಿದ್ದ, ಅಥವಾ ಯಾವ ಡ್ರೆಸ್ಸನ್ನು ಹಾಕಿದೆ ಅಂತ ಕೇಳ್ತಾರೆ. ಇಲ್ಲಿ ಕೇಳಿಲ್ಲ. ಆದರೆ ಇಲ್ಲಿ ಮನೆಗೆ ಹೋಗ್ಬಿಟ್ಟು ಬಟ್ಟೆನ ಸೀಸ್ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ಇದು ಪ್ರಬಲವಾದಂಥ ವಾದ ಮಂಡನೆ ಮಾಡ್ತಿರುವಂಥದ್ದು ಹಿರಿಯ ವಕೀಲರಾಗಿರುವಂಥ ಸಿ.ವಿ. ನಾಗೇಶ್ ಅವರು. ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಮತ್ತೊಮ್ಮೆ ಲೈವ್ನಲ್ಲಿ ಜಾಯ್ನ್ ಆಗಿದ್ರೆ. ರಂಜಿತ್, ಈಗ ಪ್ರಬಲವಾದಂಥ ವಾದ ಮಂಡನೆ ಮಾಡ್ತಿರೋದನ್ನು ಗಮನಿಸ್ತಾ ಹೋಗೋದಾದರೆ ಎಲ್ಲವೂ ಕೂಡ ಸುಳ್ಳು ಅಂತೇಳಿ ಅವರು ತಮ್ಮ ವಾದವನ್ನು ಮಂಡನೆ ಮಾಡ್ತಿದ್ದಾರೆ. ಇದೆಲ್ಲವನ್ನು ಕೂಡ ಗಮನಿಸಿದಾಗ ಏನಾಗಬಹುದು ಕುತೂಹಲ ಅಂತೂ ಹೆಚ್ಚಾಗ್ತಾ ಇದೆ. ರಂಜಿತ್, ನಾಗೇಂದ್ರ ಬಾಬು, ಖಂಡಿತವಾಗ್ಲೂ ಕೂಡ ಸಿ.ವಿ. ನಾಗೇಶ್ ಅವರ ಇವತ್ತಿನ ವಾದ ಒಂದು ರೀತಿಯಲ್ಲಿ ವಿಭಿನ್ನವಾಗಿದೆ. ಸಿ.ವಿ. ನಾಗೇಶ್ ಅವರ ವಾದವನ್ನು ನೋಡ್ತಾ ಇದ್ರೆ ಇಲ್ಲಿ ದರ್ಶನ್ಗೆ ಬೇಲ್ ಯಾಕೆ ಕೊಡಬಾರ್ದು, ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದಂಥ ಕೆಲವು ಅಂಶಗಳು ಮತ್ತು ದರ್ಶನ್ ಕೊಟ್ಟಂಥ ಸ್ವಇಚ್ಛಾ ಹೇಳಿಕೆಗೆ ಸಂಬಂಧವೇ ಇಲ್ಲ. ಇದು ಹೇಗೆ ಸಾಧ್ಯ ಆಗುತ್ತೆ? ದರ್ಶನ್ನ ಅಪರಾಧಿ ಅಂತೇಳಿ ಇವರು ಪ್ರೂವ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಚಾರ್ಜ್ ಶೀಟ್ನಲ್ಲಿ ಸೇರಿಸಿದಂಥ ಕೆಲ ಸಾಕ್ಷ್ಯಾಧಾರಗಳಿದಾವಲ್ಲ, ಮೊದಲೇ ಅವರು ಪ್ಲಾಂಟ್ ಮಾಡಿದ್ರು ಅನ್ನೋದೆಲ್ಲವೂ ಕೂಡ ಇಲ್ಲಿ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಹೇಳ್ತಾರೆ. ಸಿ.ವಿ. ನಾಗೇಶ್ ಅವರು ಹೇಳಿದಂಥ ಆ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ನಾವು ನೋಡ್ತಾ ಹೋದರೆ ನಾಗೇಂದ್ರ ಬಾಬು, ನೋಡಿ, ಸಬ್ ಇನ್ಸ್ಪೆಕ್ಟರ್ ವಿನಯ್ಗೆ ಪ್ರದೋಷ್ ಕಾಲ್ ಮಾಡಿ 8ನೇ ತಾರೀಕು ಕೊಲೆ ಆಗಿರೋದ್ರ ಬಗ್ಗೆ ಹೇಳಿದ್ದ. ಆಗ ದರ್ಶನ್ ಕೊಲೆ ಮಾಡಿರೋದ್ರ ಬಗ್ಗೆ ವಿಚಾರ ಸಬ್ ಇನ್ಸ್ಪೆಕ್ಟರ್ಗೆ ಗೊತ್ತಾಗಿತ್ತು. ಆದರೆ ಯಾಕೆ ಸಬ್ ಇನ್ಸ್ಪೆಕ್ಟರ್ ಅಥವಾ ಪೊಲೀಸರು ಯಾಕೆ ದರ್ಶನನ್ನು 12ನೇ ತಾರೀಕು ಅರೆಸ್ಟ್ ಮಾಡಿದ್ರು, ಇದೊಂದು ವಿಚಾರ. ಮತ್ತೊಂದು 164 ಹೇಳಿಕೆಯಲ್ಲಿ ಕೊಟ್ಟಂಥ ಸ್ಟೇಟ್ಮೆಂಟ್ನಲ್ಲಿ ಇವರು ಪೊಲೀಸರು ಟ್ರಾನ್ಸ್ಲೇಷನ್ ಮಾಡಿ ಆ ಸೆಕ್ಯೂರಿಟಿಗೆ ಆತನ ಬಾಯಲ್ಲಿ ಹೇಳಿಸಿದ್ರು ದರ್ಶನ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ, ಅಥವಾ ಆತ ಐ ವಿಟ್ನೆಸ್ ಆಗಿ 164 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದ. ಇನ್ನು ನಾವು ನೋಡ್ತಾ ಹೋದರೆ ದರ್ಶನ್ ತನ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ ತಾವು ಆಡಿದಂಥ ಮಾತು ನೋಡಿ, ನಾನು ಆ ದಿನ ಚಪ್ಪಲಿ ಹಾಕಿದ್ದೆ ಅಂತ ಹೇಳಿದ್ರು, ಆದರೆ ಪೊಲೀಸರು ಶೂ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ದರ್ಶನ್ ತನ್ನ ಬಟ್ಟೆಯ ಬಣ್ಣದ ಬಗ್ಗೆ ಹೇಳಿರಲಿಲ್ಲ, ಆದರೆ ಪೊಲೀಸರು ಚಾರ್ಜ್ ಶೀಟಲ್ಲಿ ಕಪ್ಪು ಬಣ್ಣದ ಟೀ ಶರ್ಟನ್ನು ದರ್ಶನ್ ಧರಿಸಿದ್ರು ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಇದನ್ನು ಉದಾಹರಿಸಿ ಅಥವಾ ಇದನ್ನು ಉಲ್ಲೇಖ ಮಾಡಿ ದರ್ಶನ್ ಪರವಾದ ವಕೀಲರು ಸಿ.ವಿ. ನಾಗೇಶ್ ಅವರು ನ್ಯಾಯಾಧೀಶರ ಮುಂದೆ ಪಿನ್ ಟು ಪಿನ್ ಆಗಿ ಹೇಳ್ತಾ ಇದ್ದಾರೆ, ನೋಡಿ, ಈ ರೀತಿ ಪ್ಲಾಂಟ್ ಮಾಡಿ ದರ್ಶನ್ನನ್ನು ಇದರಲ್ಲಿ ಸಿಲುಕಿಸಲೇಬೇಕು ಅಥವಾ ದರ್ಶನ್ಗೆ ಇದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಪೊಲೀಸರು ಹೆಣೆದಂತ್ರ ಒಂದಿಷ್ಟು ಫೇಕ್ ಸಾಕ್ಷಿಗಳು ಅನ್ನೋದನ್ನು ಸಿ.ವಿ. ನಾಗೇಶ್ ಅವರು ಈಗ ನ್ಯಾಯಾಧೀಶರಿಗೆ ಮನವರಿಕೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ನ್ಯಾಯಾಧೀಶರಿಗೆ ಎಲ್ಲವೂ ಕೂಡ ಗೊತ್ತಿದೆ. ನ್ಯಾಯಾಧೀಶರು ಪ್ರತಿಯೊಂದನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಇದರ ಸತ್ಯಾಸತ್ಯತೆಯ ಆಧಾರದ ಮೇಲೆ ನ್ಯಾಯಾಧೀಶರು ಬೇಲ್ ಕೊಡಬಾರ್ದು. ವಿಜಯಲಕ್ಷ್ಮಿ ಅವರು ಹಲವು ಶೂಗಳನ್ನು ತಂದಿರ್ತಾರೆ. ಅದರಲ್ಲಿ ಯಾವುದೋ ಒಂದು ಶೂವನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ ಪೊಲೀಸರು. ಇವತ್ತಿನ ವಾದವನ್ನು ಮುಕ್ತಾಯಗೊಳಿಸಿದ್ದಾರೆ ಸಿ.ವಿ. ನಾಗೇಶ್ ಅವರು. ಆದರೆ ಕೊನೆಯಲ್ಲಿ ನಾಳೆ ಮಧ್ಯಾಹ್ನ 12:30ಕ್ಕೆ ವಿಚಾರಣೆನ ಮುಂದೂಡಲಾಗಿದೆ. ಒಂದು ಇಂಪಾರ್ಟೆಂಟ್ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರಲ್ಲಿ, ಹಣದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಯಾವಾಗ ತಮ್ಮ ವಾದವನ್ನು ಇವತ್ತಿಗೆ ಮುಕ್ತಾಯಗೊಳಿಸ್ತೀನಿ ಅಂತ ಹೇಳಿ ವಿಜಯಲಕ್ಷ್ಮಿಯವರ ವಿಚಾರವನ್ನು ಪ್ರಸ್ತಾಪ ಮಾಡಿ 36 ಲಕ್ಷ ಹಣ ಸೀಸ್ ಆಗಿತ್ತಲ್ಲ, ಅದರ ಬಗ್ಗೆ ಕೂಡ ಅವರು ಪ್ರಸ್ತಾಪ ಮಾಡ್ತಾರೆ. ಹಾಗಾಗಿ ಇವತ್ತು ತಮ್ಮ ವಾದವನ್ನು ಮುಕ್ತಾಯಗೊಳಿಸಿದಂಥ ಹಿನ್ನೆಲೆಯಲ್ಲಿ ನಾಳೆ ಮತ್ತೆ 12ವರೆಗೆ, ನಾಳೆ ಮಧ್ಯಾಹ್ನ 12ವರೆಗೆ ಮತ್ತೊಮ್ಮೆ ವಿಚಾರಣೆ ಆರಂಭ ಆಗುತ್ತೆ, ಮತ್ತೊಮ್ಮೆ ವಿಚಾರಣೆ ನಡೆಯುತ್ತೆ. ಅಂದರೆ ಇವತ್ತಿನ ವಿಚಾರಣೆಯನ್ನು ಮುಗಿಸಲಾಗಿದೆ, ನಾಳೆಗೆ ಅಡ್ಜರ್ನ್ ಮಾಡಲಾಗಿದೆ. ನಾಳೆ 12:30ಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ನಾಳೆ ಏನೆಲ್ಲ ವಾದವನ್ನು ಮಂಡನೆ ಮಾಡಬಹುದು, ಬಹಳ ಕುತೂಹಲ. ನೋಡಿ, ಯಾರು ಕೂಡ ಊಹೆ ಮಾಡಿರಲಿಲ್ಲ.
ಸಿ ವಿ ನಾಗೇಶ್ ಅವರು ದರ್ಶನ್ ಅವರ ವಿಚಾರವಾಗಿ ಈ ರೀತಿಯಾಗಿ ವಾದವನ್ನ ಮಂಡನೆ ಮಾಡ್ತಾರೆ ಅಂತೇಳಿ ಯಾರು ಕೂಡ ಊಹೆ ಮಾಡಿರಲಿಲ್ಲ. ನೋಡಿ, ಆರಂಭದಲ್ಲಿ ಚಾರ್ಜ್ ಶೀಟ್ ಹೊರ ಬೀಳ್ತಾ ಇದ್ದಂತೆ ಒಂದಷ್ಟು ಜನ ಕಾನೂನು ತಜ್ಞರು ಹೇಳ್ತಾ ಇದ್ರು, ಬಹಳ ಕಷ್ಟ ಇದೆ ಚಾರ್ಜ್ ಶೀಟ್ ಅನ್ನ ನೋಡ್ತಾ ಇದ್ರೆ, ತುಂಬಾ ಕ್ಲಿಷ್ಟಕರವಾಗಿದೆ ಚಾರ್ಜ್ ಶೀಟ್ ಅನ್ನ ಗಮನಿಸ್ತಾ ಇದ್ರೆ, ಚಾರ್ಜ್ ಶೀಟ್ ನಲ್ಲಿರುವಂತ ಅಂಶಗಳನ್ನು ನೋಡ್ತಾ ಇದ್ರೆ ಎಲ್ಲವೂ ಕೂಡ ದೃಢಪಡಬಹುದು. ಆ ರೀತಿಯಾಗಿ ನ್ಯಾಯಾಧೀಶರು ಕೂಡ ಮೆಚ್ಕೊಂಡಿದ್ರು. ಚಾರ್ಜ್ ಶೀಟ್ ಅನ್ನ ಇಷ್ಟು ಬೇಗ ತ್ವರಿತವಾಗಿ ಫೈಲ್ ಮಾಡಿದ್ದಾರೆ ಅಂತೇಳಿ. ಬಹಳ ಕಷ್ಟಪಟ್ಟು 17 ಜನ ಆರೋಪಿಗಳು, ಸಾಕಷ್ಟು ಸ್ಥಳಗಳ ಮಹಜರು. ಆದರೆ ಆ ಲೂಪ್ ಹೋಲ್ಸ್ ಅನ್ನೋದಿರುತ್ತಲ್ಲ, ಎಲ್ಲೋ ಒಂದು ಕಡೆ ಸಿಕ್ಬಿಟ್ರೆ ಅದನ್ನೇ ಇಟ್ಕೊಂಡು ಪ್ರಬಲವಾಗಿ ವಾದವನ್ನ ಮಂಡನೆ ಮಾಡ್ತಾರೆ ಅನ್ನೋದಕ್ಕೆ ಇವತ್ತಿನ ಕೋರ್ಟ್ನ ಕಲಾಪವೇ ಸಾಕ್ಷಿ. ದರ್ಶನ್ ಅವರ ವಿಚಾರದಲ್ಲಿ ಹಿರಿಯ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ ಅವರು ಮಾಡಿದಂಥ ವಾದವೇ ಸಾಕ್ಷಿ. ನೋಡಿ, ಸ್ವಇಚ್ಛ ಹೇಳಿಕೆಯಲ್ಲಿ ಚಪ್ಪಲಿ ಅಂತ ಹೇಳಿದ್ದಾರೆ, ಅಲ್ಲಿ ಸೀಸ್ ಮಾಡಿದ್ದು ಶೂ ಹೇಗೆ ಬಂತು ಅಂತೇಳಿ ವಾದವನ್ನು ಮಂಡಿಸಿದ್ದಾರೆ. ಹಾಗಾಗಿ ಇಲ್ಲಿ ಏನೆಲ್ಲ ದಾಖಲೆಗಳನ್ನು ತಗೊಂಡಿದ್ದಾರಲ್ಲ ಎಲ್ಲವೂ ಕೂಡ ಸುಳ್ಳು ಅಂತ ಹೇಳಿದ್ದಾರೆ, ಎಲ್ಲವೂ ಕೂಡ ಸುಳ್ಳು ಅಂತ ಹೇಳಿದ್ದಾರೆ. ನಾಳೆ ಯಾವ ರೀತಿಯಾಗಿ ವಾದವನ್ನ ಮಂಡಿಸ್ತಾರೆ ಹಾಳಾಕುತ್ತಾ. ನೋಡಿ, ಕಾನೂನು ತಜ್ಞರು ಹೇಳ್ತಾ ಇದ್ರು ಚಾರ್ಜ್ ಶೀಟ್ ಬಂದಾಗ ತುಂಬಾ ಕಷ್ಟ ಇದೆ, ಕ್ಲಿಷ್ಟಕರ ಇದೆ ಅಂತೇಳಿ. ಆದ್ರೆ ಇಲ್ಲಿ ಸಿ ವಿ ನಾಗೇಶ್ ಅವರು ವಾದವನ್ನ ಮಂಡಿಸಿದಾಗ ಗಮನಿಸಿದ್ದು, ಇಷ್ಟೊಂದು ಲೂಪ್ ಹೋಲ್ಸ್ ಇದೆಯಾ ಚಾರ್ಜ್ ಶೀಟ್ನಲ್ಲಿ ಅಂತೇಳಿ, ಇಷ್ಟೊಂದು ಲೂಪ್ ಹೋಲ್ಸ್ ಬಿಟ್ಬಿಟ್ಟಿದ್ದಾರಾ ಅಂತೇಳಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಲೈವ್ನಲ್ಲಿ ಜಾಯ್ನ್ ಆಗಿದ್ರು. ರಂಜಿತ್, ಇವತ್ತು ಪ್ರಬಲವಾದಂಥ ವಾದವನ್ನ ಮಂಡಿಸಿದ್ರು, ಕೀ ಪಾಯಿಂಟ್ಗಳನ್ನು ಇಟ್ಕೊಂಡು. ಇವತ್ತೇ ಹೀಗಾದ್ರೆ ನಾಳೆ ಇನ್ನು ಯಾವ್ಯಾವ ಅಂಶಗಳನ್ನು ಉಲ್ಲೇಖ ಮಾಡಿ ಅಲ್ಲಿ ವಾದವನ್ನ ಮಂಡನೆ ಮಾಡ್ತಾರೆ ಅನ್ನೋದು ಮತ್ತಷ್ಟು ಕುತೂಹಲ ಹೆಚ್ಚಾಗಿಸಿದೆ. ರಂಜಿತ್, ಖಂಡಿತವಾಗ್ಲೂ ಕೂಡ ನಾಗೇಂದ್ರ ಬಾಬು, ನೋಡಿ ಇವತ್ತಿನ ಸಿ ವಿ ನಾಗೇಶ್ ಅವರ ವಾದ ಯಾಕೆ ದರ್ಶನ್ಗೆ ಈ ಪ್ರಕರಣದಲ್ಲಿ ಬೇಲ್ ಕೊಡಬಾರ್ದು ಅನ್ನೋ ರೀತಿಯಲ್ಲಿತ್ತು. ನ್ಯಾಯಾಧೀಶರಿಗೆ ಇಷ್ಟೆಲ್ಲ ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಕೊಲೆ ಮಾಡಿದ್ದಾರೆ ಅಥವಾ ಕೊಲೆಗೆ ಪೂರಕವಾದಂಥ ಸಾಕ್ಷಿಗಳನ್ನು ನೋಡಿದಾಗ ದರ್ಶನ್ ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನುವ ಆಲೋಚನೆ ಇಲ್ಲಿವರೆಗೂ ಕೂಡ ಇತ್ತು. ಆದರೆ ಸಿ ವಿ ನಾಗೇಶ್ ಅವರು ಇವತ್ತು ವಾದವನ್ನು ಮಂಡಿಸಿದಂಥ ಸಮಯದಲ್ಲಿ ತಾವು ತೆಗೆದುಕೊಂಡು ಬಂದಂಥ ಕೆಲವೊಂದಿಷ್ಟು ಸಾಕ್ಷಿಗಳಿಗೆ ಪೂರಕವಾದಂಥ ಅಥವಾ ಸಾಕ್ಷಿಗಳು ಎಷ್ಟು ಪ್ಲಾಂಟ್ ಇದ್ದಾವೆ ಅನ್ನೋದನ್ನು ಅವರು ಸೃಷ್ಟಿಸಿದಂಥ ಅಥವಾ ಕೊಟ್ಟಂಥ ಕೆಲವೊಂದಿಷ್ಟು ವಿಚಾರಗಳು ಅಥವಾ ಹೇಳಿದಂಥ ಕೆಲವೊಂದಿಷ್ಟು ವಿಚಾರಗಳಾಗಿದ್ಬಹುದು. ಇದೆಲ್ಲವೂ ಕೂಡ ದರ್ಶನ್ಗೆ ಒಂದು ವೇಳೆ ಬೇಲ್ ಆಗಬಹುದು ಅನ್ನೋ ಒಂದು ನಿರೀಕ್ಷೆಯನ್ನು ಹುಟ್ಟು ಹಾಕಿದ್ದಂತೂ ಸತ್ಯ. ನೋಡಿ, ದರ್ಶನ್ ಪರ ವಕೀಲರು ಈಗ ತಮ್ಮ ವಾದವನ್ನ ಮುಂದುವರಿಸಿದ್ದಾರೆ. ಎಲ್ಲೂ ಕೂಡ ಸ್ವಇಚ್ಛ ಹೇಳಿಕೆಯಲ್ಲಿ ಬಟ್ಟೆಯ ಬಣ್ಣದ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಯಾವ ಡ್ರೆಸ್, ಯಾವ ಬಣ್ಣ, ಯಾವ ಶರ್ಟ್ ಪ್ಯಾಂಟ್ ಹೇಳಿಲ್ಲ. ಆದರೂ ಕೂಡ ಬಹಳ ನಾಜೂಕಾಗಿ ಬ್ಲಾಕ್ ಕಲರ್ ಶರ್ಟ್ ಅಂತ ತಿಳಿಸಿದ್ದಾರೆ. ಬ್ಲೂ ಜೀನ್ಸ್ ಅನ್ನ ವಶಪಡಿಸಿ